ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ ಸ್ನೇಹಿತರೆ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಮ್ಮೊಂದಿಗೆ ಹಿರಿಯರಾದಂತಹ ಸತ್ಯವತಿ ರಾಮನಾಥ್ ಮೇಡಮ್ ಅವರು ನಮ್ಮೊಂದಿಗೆ ಇರ್ತಾರೆ. ಇವರ ಅನುಭವದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾಹಿತಿಯನ್ನು ಪಡ್ಕೊಳ್ಳೋಣ. ಖುದ್ದಾಗಿ ಸತ್ಯವತಿ ರಾಮನಾಥ್ ಮೇಡಮ್ ಅವ್ರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡೋಣ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ, ನಿಮಗೂ ಎಲ್ಲರಿಗೂ ನಮಸ್ಕಾರ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ತಿದ್ದೀರಾ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ತಾವು ಒಂದು ಕಡೆ ಆಧ್ಯಾತ್ಮಿಕ ಚಿಂತಕರಾಗಿದ್ದೀರಾ, ಇನ್ನೊಂದು ಕಡೆ ಗಮಕ ವ್ಯಾಖ್ಯಾನಕಾರರಾಗಿದ್ದೀರಾ, ಮತ್ತೊಂದು ಕಡೆ ಲೇಖಕಿ ಆಗಿದ್ದೀರಾ, ಮತ್ತೊಂದು ಕಡೆ ತಾವು ಸಂಸ್ಕೃತ ಅಧ್ಯಾಪಕಾಗಿ ಕಾರ್ಯನಿರ್ವಹಿಸಿದ್ದೀರಾ, ಹಾಗೆ ಸಮಾಜ ಸೇವೆಯಲ್ಲಿ ಸಹ ತೊಡಕೊಂಡಿದ್ದೀರ ತಾವು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದನ್ನು ಯಾವ ರೀತಿ ಪ್ರಾರಂಭ ಮಾಡಿದ್ರಿ ಮೇಡಮ್? ಯಾರು ಸ್ಫೂರ್ತಿ ಆದರೂ ತಮಗೆ ಅಂತೇಳಿ? ಇಲ್ಲ, ಹಾಗೇನಿಲ್ಲ. ನಾನು ಹೀಗೆ ಮಾಡಬೇಕು ಅಂತಂದ್ಬಿಟ್ಟು ನನಗೇನು ಅನಿಸಿರ್ಲಿಲ್ಲ. ನಾನು ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹತ್ರ ಮರ್ತನಹಳ್ಳಿ ಅಂತ ನಮ್ಮ ಊರು. ತುಂಬಾ ಸಣ್ಣ ಹಳ್ಳಿ ಅದು. ಅಲ್ಲಿ ಏನು ವಿದ್ಯಾಭ್ಯಾಸಕ್ಕೆ ಅಷ್ಟು ಅನುಕೂಲಗಳು ಇರಲಿಲ್ಲ ನಮ್ಮಲ್ಲಿ. ಮೇಲಾಗಿ ನಮ್ಮ ತಂದೆ ತಾಯಿಗಳು ತುಂಬಾ ಸಂಪ್ರದಾಯಸ್ಥರಾಗಿದ್ರು. ನಾವು ಓದೋದಕ್ಕೆ ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಓದೋದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಸಕಲೇಶ್ಪುರದಲ್ಲಿ 7ನೇ ಕ್ಲಾಸು, ಮತ್ತೆ ಹೊಳೆನಶೀಪುರದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸ, ಮತ್ತೆ ಹಾಸನದಲ್ಲಿ PUC ವಿದ್ಯಾಭ್ಯಾಸ, ಮತ್ತೆ ಬೆಂಗಳೂರಿನಲ್ಲಿ BSc ಪದವಿ ಮಾಡಿಕೊಂಡು ಆಮೇಲೆ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ನಾನು ಸಂಸ್ಕೃತದಲ್ಲಿ MA ಮಾಡಿಕೊಂಡೆ. ಅದು ಮದುವೆ ಆದ್ಮೇಲೆ ನಾನು ಮಾಡ್ಕೋಬೇಕಾಯ್ತು. ವಿದ್ಯಾಭ್ಯಾಸಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ನಾನು. ಅಂದ್ರೆ ಮೇಡಮ್, ತಾವು ಮದುವೆ ಆದ ನಂತರ MA ಪದವಿಯನ್ನ ತಾವು ಮಾಡ್ಕೊಂಡಿದ್ದದ್ದು ಸಂಸ್ಕೃತ ಭಾಷೆಯಲ್ಲಿ? ಹೌದು ಮೇಡಮ್. ಅದ್ರ ಜೊತೆಗೇನೆ ತಾವು ಈಗ ಸಾಮಾನ್ಯವಾಗಿ ಓದಬೇಕಾದ್ರೆ ಅಂದರೆ ಮದುವೆ ಆದ ನಂತರ ಇಷ್ಟೇ ನನ್ನ ಜೀವನ ಅಂತೇಳಿ ಓದೋದಕ್ಕೆ ಸಾಕಷ್ಟು ಜನ ಒಂದು ಮುಂದಾಗೋದಿಲ್ಲ ಅಥವಾ ಆಸಕ್ತಿನ ವಹಿಸೋದಿಲ್ಲ. ತಮ್ಗೆ ಯಾಕೆ ಒಂದು MA ಪದವಿಯನ್ನು ಸಂಸ್ಕೃತ ಒಂದು ಭಾಷೆಯಲ್ಲಿ ಪಡಿಬೇಕು ಅಂತೇಳಿ ತಮ್ಗೆ ಅನಿಸ್ತು ಮೇಡಮ್ ಅಂತೇಳಿ? ಇಲ್ಲ, ನನಗೆ ಸಂಸ್ಕೃತ ಅಂದ್ರೆ ಮುಂಚೆಯಿಂದಲೂ ತುಂಬಾ ಇಷ್ಟ ಆಯ್ತು. ನಮ್ಮ ಊರಿನಲ್ಲಿ ಈ ವೇದ ಪಠಣ ಇದೆಲ್ಲ ಮಾಡ್ತಾ ಇದ್ರು. ರಾಮೋತ್ಸವದಲ್ಲಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತಾ ಇರುವಾಗ, ರುದ್ರಾಭಿಷೇಕ ಆಗುವಾಗ ಎಲ್ಲ ಪಠಣ ಮಾಡ್ತಾ ಇದ್ರು. ಅದು ನನ್ನ ಕಿವಿ ಮೇಲೆ ಬಿದ್ದಾಗ ನನಗೆ ಅವಾಗೇನು ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ನನಗೆ ತುಂಬಾ ಚಿಕ್ಕೋರು ನಾನು. ಆದ್ರೂ ಕೂಡ ನಾನು ಅದನ್ನ ಕಲಿಬೇಕು, ಅದು ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೋಬೇಕು ಅಂತ ಅನ್ನೋದು ಒಂದು ಆಸಕ್ತಿ ಮೂಡ್ತು ನನಗೆ. ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ನಾನು ಬಾಂಬೆನಲ್ಲಿ ಅವಾಗ ಕೆಲವು ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಅದನ್ನ ಯಾರೋ ಒಬ್ರು ಮಾಸ್ಟರ್ ಹೇಳ್ಕೊಟ್ರು. ಆದ್ರೆ ನಂಗೆ ಉದ್ದೇಶ ಏನು ಇರ್ಲಿಲ್ಲ, ಸುಮ್ಮನೆ ಕಲಿಬೇಕು ಅಂತ ಅಂದ್ಬಿಟ್ಟು ಕಲಿತಾ ಇದ್ದೆ. ಅವಾಗ ಅಷ್ಟು ತಿಳುವಳಿಕೆ ಇರ್ಲಿಲ್ಲ ನನಗೆ. ಹಾಗಾಗಿ ಅಲ್ಲಿ ಪರೀಕ್ಷೆಗಳನ್ನ ಮಾಡ್ಕೊಂಡಾಗ ನನಗೆ ಅಲ್ಲಿ ಸಂಸ್ಕೃತ ಶ್ಲೋಕಗಳು, ಮತ್ತೆ ನೀತಿ ಪಾಠಗಳು, ಮತ್ತೆ ಸಂಸ್ಕೃತದಲ್ಲಿರ್ತಕ್ಕಂಥ ಕಥೆಗಳು, ಇವುಗಳನ್ನೆಲ್ಲ ಓದಿದಾಗ ನಮಗೆ ಅಮರಕೋಶನ ಕಲಿಸ್ತಾ ಇದ್ರು. ಅದರಿಂದ ಸಂಸ್ಕೃತ ನನಗೆ ಇದು ಮನಸ್ಸಿಗೆ ಒಂದು ರೀತಿ ಶಾಂತಿಯನ್ನ ಕೊಡುತ್ತೆ, ಸಮಾಧಾನ ಕೊಡುತ್ತೆ. ಇದರಲ್ಲಿ ಏನೋ ಒಂದು ದೊಡ್ಡದು ವಿಚಾರ ಅಡಗಿದೆ ಅಂತ ಅನ್ನೋ ಒಂದು ಆಸಕ್ತಿ ನನಗೆ ಆವಾಗಲೇ ಹುಟ್ಟಿತು. ಅಲ್ಲಿಂದ ಮುಂದಕ್ಕೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತನೇ ನಾನು BSc ಪದವಿವರೆಗೂ ನಾನು ಓದಿದೆ. ಓಕೆ, ಒಂದು ಕಡೆಯಲ್ಲಿ ತಾವು ಚಿಕ್ಕ ವಯಸ್ಸಲ್ಲಿ ಸಂಸ್ಕೃತವನ್ನು ಕೇಳಿದ್ರಿ, ಮತ್ತೆ ಕೆಲವೊಂದು ಕೇಳ್ತಾನೆ ತಮಗೆ ಕಲಿಬೇಕು ಅಂತಲೂ ತಮಗೆ ಕಾಲೇಜಿನಲ್ಲಿ ಅನಿಸ್ತು. ಆದರೆ ಸಂಸ್ಕೃತ ವಿಭಾಗದಲ್ಲಿ ತಾವು ಅಧ್ಯಾಪಕಿ ಆಗಬೇಕು ಅಂತೇಳಿ ತಮಗೆ ಅನ್ಕೊಂಡಿದ್ರೆ ಚಿಕ್ಕ ವಯಸ್ಸಲ್ಲಿ ಕನಸಂತೂ ಕಂಡಿರಲಿಲ್ಲ ಇದ್ರ ಬಗ್ಗೆ. ಬಟ್ ಏನೋ ಕೇಳ್ತಾ ಇದ್ರಿ ಅನ್ನೋದು ಮಾತ್ರ ತಮ್ಗೆ ಅರಿವಿತ್ತು. ಆದರೆ ಯಾಕೆ ಆಸಕ್ತಿ ಮೂಡ್ತು ಸಂಸ್ಕೃತ ವಿಭಾಗದಲ್ಲಿ ತಾವು MA ಪದವಿಯನ್ನು ಪಡಿಬೇಕು ಅಂತೇಳಿ ಮೇಡಮ್? ಸ್ವಲ್ಪ ಮುಂದೆ ಬಂದಾಗ ನನಗೆ ವೇದಗಳನ್ನ ಹೇಳ್ತಾ ಇದ್ರಲ್ಲ, ವೇದಗಳಲ್ಲಿ ಏನಿದೆ, ವೇದ ಅಂದ್ರೆ ಏನು ಗೊತ್ತೇ ಇಲ್ವಲ್ಲ ನನಗೆ.
ಅದ್ರ ಏನಿದೆ ಅಂತ ಅನ್ನೋದು ತಿಳ್ಕೊಬೇಕು ಅಂತ ಅನ್ನೋದು ಒಂದು ಆಸಕ್ತಿ ಹುಟ್ಟಿತು. ಮೇಲಾಗಿ ನಮ್ಮ ಮಾವನವರು ಮತ್ತೆ ನಮ್ಮ ಯಜಮಾನರು ಸಂಸ್ಕೃತದಲ್ಲಿ ತುಂಬಾ ಆಸಕ್ತಿ ಇರುವಂತವ್ರು. ನಮ್ಮ ಮಾವನವರು ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು, ನೀನು ಸಂಸ್ಕೃತನೇ ಓದು, ಚೆನ್ನಾಗಿರುತ್ತೆ ಭಾಷೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನನಗೆ ಸಂಸ್ಕೃತದಲ್ಲಿ ಒಂದ್ ಕಡೆ ಅದನ್ನ ತಿಳ್ಕೋಬೇಕು ಅಂತ ಆಸಕ್ತಿನೂ ಇತ್ತು, ಜೊತೆಗೆ ನನಗೆ ಮನೆಯಿಂದ ಪ್ರೋತ್ಸಾಹನೂ ಸಿಕ್ತು. ನನಗೆ ನಮ್ಮ ಮಾವನವರು ತುಂಬಾ ಪ್ರೋತ್ಸಾಹ ಕೊಟ್ರು, ನಮ್ಮ ಯಜಮಾನರು ಕೊಟ್ರು. ಹಾಗಾಗಿ ನಾನು ದೂರದ ಧಾರವಾಡದಲ್ಲಿ ನಾನು MA ಮಾಡ್ಕೊಂಡಿದ್ದು. ಅಲ್ಲಿ ಪ್ರೊಫೆಸರ್ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಅವರು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರ್ತಕ್ಕಂಥವ್ರವರು. ಅವರು ಕೂಡ ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು ಸಂಸ್ಕೃತ ಓದೋದಿಕ್ಕೆ. ಆದ್ರೆ ಅಲ್ಲೂ ಕೂಡ ನಾನು ಅವಾಗೆಲ್ಲ ಇನ್ನೂ ಹೆಚ್ಚಿಗೆ ತಿಳುವಳಿಕೆ ಇರ್ಲಿಲ್ಲ, ಏನು ಓದ್ಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಲಂಕಾರ ಶಾಸ್ತ್ರವನ್ನ ತಗೊಂಡೆ. ಆಮೇಲೆ ಅಲಂಕಾರ ಶಾಸ್ತ್ರ ನನಗೆ ಹೆಚ್ಚು ನನ್ನ ಜೀವನಕ್ಕೆ ಉಪಯೋಗ ಬರದೇ ಹೋದ್ರೆ ಕಡೆಗೆ ನಾನು ಮುಂದೆ ನಮ್ಮ ಯಜಮಾನರು ಕೆನಡಾಕ್ ಹೋದ್ರು. ಅಲ್ಲಿ ಕೆನಡಾದಲ್ಲಿ 3 ವರ್ಷ ಇದ್ವಿ. ಆವಾಗ ಅಲ್ಲಿ ಜನಗಳು ಸಂಸ್ಕೃತ ಭಾಷೆ ಬಗ್ಗೆ ತುಂಬಾ ಅಭಿಮಾನ ಇರ್ತಕ್ಕಂಥವ್ರು. ಆಮೇಲೆ ಕೆಲವರೆಲ್ಲರೂ ಕೂಡ ನನಗೆ ಸಂಸ್ಕೃತನ ಕಲಿಸ್ಕೊಡಿ ಅಂತ ಕೇಳಿದ್ರು. ಮೇಲಾಗಿ ಅವಾಗ ಕಂಪ್ಯೂಟರ್ ಹೊಸದು. ಅವಾಗ ಆ ಕಂಪ್ಯೂಟರ್ಗೆ ಅಳವಡಿಸ್ಕೊಂಡು ನಾವು ಕಲ್ತ್ಕೋತೀವಿ, ಇದನ್ನ ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಸುಮಾರು ಜನ ಅಲ್ಲಿ ಸಂಸ್ಕೃತನ ಕಲ್ತ್ಕೊಂಡ್ರು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಅಲ್ಲಿ ನನಗೆ ಇನ್ನೂ ಹೆಚ್ಚು ಆಸಕ್ತಿ ಬಂದಿದ್ದು ಅಂತಂದ್ರೆ ಜರ್ಮನಿಯಿಂದ ಒಬ್ಳು ಬ್ರಂಡಾ ಅಂತ ಅಂದ್ಬಿಟ್ಟು ಒಬ್ಳು, ಅವಳು ನಮ್ಮ ದೇಶದ ಒಂದು ಟೆಂಪಲ್ ದೇವಸ್ಥಾನದ ಒಂದು ಆರ್ಕಿಟೆಕ್ಚರ್ ಶಿಲ್ಪ ಅದನ್ನ ಕಲಿಬೇಕು ಅಂತಂದ್ಬಿಟ್ಟು ಅವಳು ಸಂಶೋಧನೆ ಮಾಡ್ತಾ ಇದ್ಲು ಅಲ್ಲಿ ಒಬ್ರು ಪ್ರೊಫೆಸರ್ ಜೊತೆ. ಆವಾಗ ನಾನು ಸಂಸ್ಕೃತ ಕಲ್ತಿದ್ದೀನಿ ಅಂತ ಅಂದ ತಕ್ಷಣ ನನ್ನ ಹತ್ರ ಬಂದ್ಬಿಟ್ಟು ಸಮರಾಂಗಣ ಸೂತ್ರಧಾರ ಅಂತ ಅಂದ್ಬಿಟ್ಟು ಈ ದೇವಸ್ಥಾನದ ಒಂದು ಗರ್ಭಗುಡಿ ಮತ್ತೆ ಪ್ರಾಂಗಣ, ಎಷ್ಟು ಗೋಪುರ, ಇದೆಲ್ಲ ಎಷ್ಟಿರ್ಬೇಕು, ಏನಿರ್ಬೇಕು ಅದೆಲ್ಲ ವಿವರಣೆ ಇತ್ತು. ಅದನ್ನ ನಂಗೆ ಸ್ವಲ್ಪ ಇಂಗ್ಲಿಷ್ ಮಾಡ್ಕೊಡಿ ಅಂತ ಕೇಳಿದ್ರು. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು. ನಾನೇ ಆ ಪುಸ್ತಕ ನೋಡಿರ್ಲಿಲ್ಲ. ಅವರ ಸಂಶೋಧನಾ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿ ಅದನ್ನ ನಾನು ಕಲಿಯಕ್ಕೆ ಒಂದು ಅವಕಾಶ ಆಯ್ತು ನನಗೆ. ಆಮೇಲೆ ಜೊತೆ ಭರತನಾಟ್ಯ ಕಲಿತಾ ಇದ್ರು ಕೆಲವರೆಲ್ರಿಗೂ. ಅವರೆಲ್ಲರೂ ನನಗೆ ಸಂಸ್ಕೃತ ಬರುತ್ತೆ ಅಂತ ತಿಳಿದ ತಕ್ಷಣ ಶ್ಲೋಕಗಳ ಬಗ್ಗೆ ಕೆಲವು ಅರ್ಥ ಹೇಳ್ಕೊಡಿ, ನಮ್ಗೆ ಅಭಿನಯ ನಾವು ಚೆನ್ನಾಗಿ ಮಾಡಬಹುದು ನಾವು ಅಂತ ಕೆಲವರು ಬಂದು ಕೇಳ್ಕೊಂಡ್ರು. ಹಾಗಾಗಿ ಶ್ಲೋಕದ ಅರ್ಥ ನಾನು ಅವ್ರಿಗೆಲ್ಲ ಹೇಳ್ಕೊಟ್ಟೆ. ಆಮೇಲೆ ಅಲ್ಲಿ ಒಂದು ಲಕ್ಷ್ಮೀನಾರಾಯಣ ಟೆಂಪಲ್ ಇತ್ತು. ಪ್ರತಿ ಭಾನುವಾರನೂ ಎಲ್ಲರೂ ಸೇರ್ತಾ ಇದ್ರು. ಎಲ್ಲ ನಮ್ಮ ದೇಶದಿಂದ ಯಾರು ಹೋಗಿದಾರೋ ಅವರೆಲ್ಲರೂ ಕೂಡ ಅಲ್ಲಿ ಸೇರ್ತಾ ಇದ್ರು. ಅಲ್ಲಿ ಕೆಲವು ಭಾಷಣಗಳನ್ನ, ಈಗ ರಾಮಾಯಣದ್ದಾಗ್ಲಿ ಮಹಾಭಾರತದಾಗ್ಲಿ ಮತ್ತೆ ಶ್ಲೋಕದ ಅರ್ಥ ಆಗ್ಲಿ ಇದನ್ನೆಲ್ಲ ಸ್ವಲ್ಪ ನೀವು ಹೇಳಿ, ನಮ್ಮ ಸ್ವಲ್ಪ ಅನುಕೂಲ ಆಗುತ್ತೆ, ನಮ್ಗೆಲ್ಲ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಮಹತ್ವದ ಸಂಗತಿ ಅಂದ್ರೆ ನಮ್ಮ ಭಾರತ ದೇಶದಿಂದ ಹೋಗಿರ್ತಕ್ಕಂಥ ಅಲ್ಲಿ ಮಕ್ಕಳು, ಆ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡಿ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯನ್ನ ಅವ್ರಿಗೆ ತಿಳಿಸ್ಕೊಡಿ ನೀವು ಅಂತಂದು ಕೇಳಿದಾಗ ತುಂಬಾ ಸಂತೋಷದಿಂದ ಒಪ್ಕೊಂಡೆ. ಸುಮಾರು 30-40 ಜನ ಮಕ್ಕಳು ಆ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ರು ಅವರು. ಅದು ನನಗೆ ಮರಿಲಾರದೆ ಇರ್ತಕ್ಕಂಥ ಘಟನೆ. ನಾನು ಕೆನಡಾಕ್ ಹೋದ್ಮೇಲೆ ನನ್ನ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತ ಅನ್ನೋದು ನನಗೆ ತುಂಬಾ ಆಸಕ್ತಿ ಮೂಡಿತು. ಜೊತೆಗೆ ನನಗೆ ಆಸಕ್ತಿ ಮೂಡೋದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ನಮ್ಮ ದೇಶಕ್ಕೇನೆ ಒಂದು ಯುನಿಟೆಡ್ ಚಾನೆಲ್ ಅಂತ ಅಂದ್ಬಿಟ್ಟು ಒಂದು ಕೊಟ್ಟಿದ್ರು ಟಿವಿನೂ ಕೂಡ ಅವಾಗ ಹೊಸದೇನೆ. ಅವಾಗ ಆ ಟಿವಿ ಪ್ರೋಗ್ರಾಮ್ ಅಲ್ಲಿ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಮತ್ತೆ ಕಾಳಿದಾಸನ ಬಗ್ಗೆ ಮಾತಾಡಿದ್ದೆ ನಾನು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಮಹಿಳೆಯರ, ವೇದಗಳ ಕಾಲದಲ್ಲಿ ಮಹಿಳೆಯರ ಒಂದು ಸ್ಥಾನಮಾನಗಳ ಬಗ್ಗೆ ನೀವು ಮಾತಾಡಿ ಅಂತ ಕೇಳಿದ್ರು ಅವರು. ಅದು ಕೂಡ ನನಗೆ ಮರಿಲಾರದೆ ಇರ್ತಕ್ಕಂಥ ಘಟನೆ. ಆಗ ಒಂದು ಲೈಬ್ರರಿಗೆ ಹೋಗಿ ನಾನು ಒಂದು ಪುಸ್ತಕ ತಗೊಂಡು ಬಂದು ನಮ್ಮ ವೇದಗಳಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನವನ್ನ ಅವರು ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಸ್ಟೇಟಸ್ ಆಫ್ ವಿಮೆನ್ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಅಂದ್ಬಿಟ್ಟು ಒಂದು ಪೇಪರ್ ನ ಪ್ರೆಸೆಂಟ್ ಮಾಡಿದೆ ನಾನು. ಅದಂತೂ ತುಂಬಾ ಮೆಚ್ಚುಗೆ ಪಡೀತಿದ್ರೆ ಅದಂತೂ ಆಯ್ತಾ. ಅದ್ರ ಬಗ್ಗೆ ಒಂದು ಪುಸ್ತಕನೂ ಮಾಡಿದ್ರಂತೆ. ನನಗೆ ಆ ಪುಸ್ತಕ ಸಿಕ್ಲಿಲ್ಲ ನನಗೆ. ಅದು ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಇಲ್ಲಿ ಭಾರತ ದೇಶಕ್ಕೆ ಬಂದ ಮೇಲೆ ನಾನು ಮಹಿಳಾ ಅಧ್ಯಯನ ಮಾಡಿದ್ದೀನಿ. ಆಮೇಲೆ ಮಹಿಳಾ ಅಧ್ಯಯನ ಮಾಡ್ಬಿಟ್ಟು ಒಂದು ಪುಸ್ತಕ ಹಿಂದಿನಲ್ಲಿ ನಾರಿ ಅಂಕ ಒಂದು ಪುಸ್ತಕ ಇದೆ, ಅದನ್ನ ಕನ್ನಡಕ್ಕೆ ನಾನು ಮಾಡಿದ್ದೀನಿ. ಅದನ್ನ ಮಹಿಳೆಯರ ಒಂದು ಸ್ಥಾನಮಾನಗಳನ್ನೆಲ್ಲವನ್ನೂ ಕೂಡ ಅದರಲ್ಲಿ ತಿಳಿಸಿದ್ದಾರೆ ಅದರಲ್ಲಿ. ಖಂಡಿತ ಮೇಡಮ್. ಹಾಗೇನೆ ತಾವು ಕೆನಡಾದಿಂದ ಭಾರತ ದೇಶಕ್ಕೆ ಬಂದ ನಂತರ ತಾವು ಏನಾದ್ರು ಸಂಸ್ಕೃತ ವಿಭಾಗದಲ್ಲಿ ತಾವು ಅಧ್ಯಾಪಕಿ ಆಗಿದ್ದ ಏನ್ ಮೇಡಮ್ ಅಂತ? ನಾನು ಯಾತಕ್ಕೆ ಪ್ರಾಧ್ಯಾಪಕಿ ಆದೆ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ನನ್ನ ಜ್ಞಾನಾಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಒಂದು ಪಾಠ ಮಾಡ್ಬೇಕು ಅಂತಂದ್ರೆ ನಾವು ಒಂದ್ 5-6 ಪುಸ್ತಕಗಳನ್ನ ನೋಡ್ಬೇಕಾಗುತ್ತೆ, ರೆಫರೆನ್ಸ್ ಅಂತ ನೋಡ್ಬೇಕಾಗುತ್ತೆ. ಆ ಪುಸ್ತಕಗಳನ್ನ ನೋಡುವಾಗ ಆ ಪುಸ್ತಕದಲ್ಲಿ ಏನಿದೆ ಅಂತ ಅನ್ನೋದು ನಮಗೆ ಮತ್ತೆ ಓದೋದಕ್ಕೆ ಅದು ಪ್ರಚೋದನೆ ಕೊಡುತ್ತೆ ನಮಗೆ. ಹಾಗಾಗಿ ನಾನು ಶಿಕ್ಷಣ ಕ್ಷೇತ್ರವನ್ನ ಆರಿಸ್ಕೊಂಡೆ. ಜೊತೆಗೆ ಲೇಖಕಿಯಾಗಿದ್ದು ಇದೇ ಕಾರಣಕ್ಕೋಸ್ಕರ. ನಾನು ಲೇಖಕಿಯಾಗಿದ್ದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಪುಸ್ತಕ ಬರೆದ್ರೆ ಅದು ಉಪಯೋಗ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಶಿಕ್ಷಣ ಕ್ಷೇತ್ರವನ್ನೇ ಆರಿಸ್ಕೊಂಡೆ. ಜೊತೆಗೆ ಮನೆ ಸಂಸಾರ ನಿಭಾಯಿಸೋದಕ್ಕೋಸ್ಕರ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ರೆ ನನಗೆ ಒಂದು ಸಮ್ಮರ್ ಹಾಲಿಡೇಸ್ ಬರುತ್ತೆ, ವಿಂಟರ್ ಹಾಲಿಡೇಸ್ ಬರುತ್ತೆ.
ಅದನ್ನ ನಾವು ಸಂಸಾರದ ಜವಾಬ್ದಾರಿನ ನಿಭಾಯಿಸೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡೆ. ಶಿಕ್ಷಣ ಕ್ಷೇತ್ರ ನನಗೆ ತುಂಬಾ ಉಪಕಾರ ಮಾಡ್ತು ನನಗೆ. ಯಾಕೆಂದ್ರೆ ಬೇಕಾದಷ್ಟು ಪುಸ್ತಕಗಳನ್ನ ನಾನು ಒಂದು ಪಾಠ ಮಾಡುವಾಗ ಯಾವ್ಯಾವ ಪುಸ್ತಕ ರೆಫರ್ ಮಾಡ್ತಾ ಇದ್ದೆ ಅದನ್ನೆಲ್ಲ ಮತ್ತೆ ಓದೋ ಅವಕಾಶ ಒಂದು ಸಿಕ್ಕಿ ನನ್ನ ಜ್ಞಾನಾರ್ಜನೆ ಹೆಚ್ಚಾಯ್ತು ಅಂತ ಅಂದ್ಬಿಟ್ಟೆ ನನಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ ನನಗೆ. ಖಂಡಿತ ಮೇಡಮ್. ಹಾಗೆ ಎಷ್ಟು ವರ್ಷಗಳ ಕಾಲ ತಾವು ಸಂಸ್ಕೃತ ವಿಭಾಗದ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದೀರಾ ಮೇಡಮ್? 34-35 ವರ್ಷ ಮಾಡಿದ್ದೀನಿ. ಓಕೆ. ಅದಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ ಅದು ಇನ್ನೊಂದು ಕಾರಣ ಏನು ಅಂತಂದ್ರೆ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಅನ್ನೋದು ತುಂಬಾ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದ್ರೆ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ, ತುಂಬಾ ಕಡಿಮೆ ಬುದ್ಧಿವಂತರು, ಜಾಸ್ತಿ ಬುದ್ಧಿವಂತರು. ಅವರುಗಳಿಗೆಲ್ಲ ಯಾವ ಮಟ್ಟದಲ್ಲಿ ಹೇಗೆ ಒಬ್ಬ ಶಿಕ್ಷಕ ಪಾಠ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನನಗೆ ಒಂದು ಸಂಶೋಧನೆ ಮಾಡೋದಕ್ಕೆ ಅವಕಾಶ ಆಯಿತು. ಇದು ಒಂದು ವಿಚಾರ ಆದ್ರೆ, ಕೆಲವರೆಲ್ಲ 10, 15, 20 ವರ್ಷ ಅವ್ರ ಗುರುಗಳು ಬರ್ಸಿದ್ ನೋಟ್ಸನ್ನೇ ಮತ್ತೆ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಆದ್ರೆ ನಂದು ಹಾಗಲ್ಲ. ನಾನು ಇವತ್ತಿನ ವಿಚಾರಗಳು ಏನಿರುತ್ತೆ, ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಮನ್ವಯ ಮಾಡಿಕೊಂಡು ನಮ್ಮ ಹಿಂದಿನದ್ದು ಹೇಗಿತ್ತು ಕಾವ್ಯಕ್ಷೇತ್ರ ಅಂತ ಅನ್ನೋದನ್ನ ಪಾಠ ಮಾಡೋದ್ರಲ್ಲೂ ಕೂಡ ನಾನು ತುಂಬಾ ಮಕ್ಕಳಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಜೊತೆಗೆ ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಅವರ ಮುಂದಿನ ಭವಿಷ್ಯ ಒಳ್ಳೇದಾಗ್ಲಿ, ಅವ್ರು ಕಷ್ಟ ಪಡೋದು ಬೇಡ, ಫೇಲ್ ಆಗ್ಬಿಟ್ಟು ಅಂತ ಹೇಳಿ ಅವರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಅವ್ರಿಗೆ ಒಂದ್ ರೀತಿ ಪಾಠ ಮಾಡ್ತಾ ಇದ್ದೆ. ಅತಿ ಬುದ್ಧಿವಂತರಿಗೆ ಅವರಿಗೆ ಒಂದು ರೀತಿ ಪಾಠ ಮಾಡ್ತಾ ಇದ್ದೆ. ಅವರು ಬೇಗ ಮುಂದಕ್ಕೆ ಹೋಗ್ತಾರೆ, ಅವ್ರು ಕಲ್ತ್ಕೊಳ್ಳೋದು ಸುಲಭ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನನಗೆ ಶಿಕ್ಷಣ ಕ್ಷೇತ್ರ ತುಂಬಾ ಎಲ್ಲಾ ರೀತಿಯಿಂದಲೂ ನನಗೆ ತುಂಬಾ ಸಹಾಯ ಮಾಡಿದೆ. ಖಂಡಿತ ಮೇಡಮ್. ಹಾಗೆ ತಾವು ಅಧ್ಯಾಪಕ ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ. ನಂತರ ತಾವು ಲೇಖಕಿಯಾಗಿ ಅಂದ್ರೆ ಬರೆಯೋದಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ ಮೇಡಮ್? ಅದು ತುಂಬಾ ತಡವಾಯ್ತು. ಉಪನ್ಯಾಸ ಮಾಡ್ತಾ ಇದ್ನಲ್ಲ ನಾನು, ಅವಾಗ ಅವರು ಮೇಡಮ್ ನೀವು ಭಾಷಣ ಮಾಡ್ತೀರಿ, ನಮಗೆ ಮನೆಗೆ ಹೋಗೋದಕ್ಕೆ ಮರ್ತೇ ಹೋಗ್ಬಿಡುತ್ತೆ, ಇದೆಲ್ಲಾನು ಒಂದು ಪುಸ್ತಕದ ರೂಪ ತಗೊಂಬಂದ್ರೆ ಪುಸ್ತಕದಲ್ಲಿ ಇರುತ್ತೆ, ನಮ್ಗೆ ಬೇಕಾದಾಗ ನಾವು ಓದ್ಕೋಬಹುದು ಅಂತ. ಯಾಕೆಂದ್ರೆ ನಾನು ಹಬ್ಬಗಳ ಬಗ್ಗೆ ತುಂಬಾ ಸಂಶೋಧನೆ ಮಾಡ್ತೀನಿ. ಹಬ್ಬಗಳನ್ನ ಆಚರಣೆ ಮಾಡೋದು ಹೇಗೆ, ಅದನ್ನ ಯಾತಕ್ಕೋಸ್ಕರ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಈ ನಿಮ್ಮ ರೇಡಿಯೋ ಕಾರ್ಯಕ್ರಮನ ಸುಮಾರು ಕೊಟ್ಟಿದ್ದೀನಿ ನಾನು. ಅದ್ರ ಬಗ್ಗೆ ಒಂದು ಪುಸ್ತಕನೂ ಬರ್ದಿದ್ದೀನಿ. ಜನಗಳು ಕೇಳ್ತಾ ಇದ್ದಿದ್ದ ಇದಕ್ಕೋಸ್ಕರ ನಾನು ಹೌದು ಇದು ಗ್ರಂಥ ರೂಪದಲ್ಲಿ ಇದ್ರೆ ಇದು ಯಾವಾಗ ಕಾಲಕ್ಕೂ ಇರುತ್ತೆ, ಯಾವಾಗ ಬೇಕು ಯಾವಾಗ ಓದ್ಕೋಬಹುದು ಅಂತ ಕಾರಣಕ್ಕೋಸ್ಕರ ನಾನು ಲೇಖಕಿಯಾಗಿ ಹೊರಟಿದ್ದೆ, ಅದನ್ನ ಬರೆಯಕ್ಕೆ ಹೊರಟಿದ್ದೆ ನಾನು. ಖಂಡಿತ ಮೇಡಮ್. ಲೇಖಕಿಯಾಗಿ ಈಗ ಸಾಕಷ್ಟು ತಾವು ಬರೀತಿದ್ದೀರ. ತಾವು ಏನು ಬಾಯಲ್ಲಿ ಹೇಳ್ತಿದ್ರೋ ಪಾಠವನ್ನು ಮಾಡ್ತಿದ್ದ ಅಥವಾ ರೇಡಿಯೋ ಕಾರ್ಯಕ್ರಮಗಳ ಮುಖಾಂತರ ಏನು ಜನರಿಗೆ ಒಂದು ರೀತಿಯಲ್ಲಿ ಸಂಸ್ಕೃತದ ಬಗ್ಗೆ ಇರ್ಬೋದು, ಹಬ್ಬ ಹರಿದಿನಗಳ ಬಗ್ಗೆ, ಆಚರಣೆಗಳ ಬಗ್ಗೆ ಅರಿವನ್ನು ಮೂಡಿಸೋದನ್ನ ತಾವು ಬರಹ ರೂಪದಲ್ಲಿ ಬರೆದು ಒಂದು ದಾಖಲೆಯನ್ನಾಗಿ ಇಟ್ಟಿದ್ದೀರಾ. ಹೌದು, ಖಂಡಿತ ಮೇಡಮ್. ಹಾಗೇನೆ ತಾವು ಗಮಕ ವ್ಯಾಖ್ಯಾನಕಾರರು ಸಹ ಆಗಿದ್ದೀರಾ. ಇದು ಯಾವಾಗಿಂದ ಪ್ರಾರಂಭ ಆಯಿತು? ಇದು ನನಗೆ ತುಂಬಾ ತಡವಾಗಿ ಬಂತು. ಒಂದು ದಿವಸ ಉಪನ್ಯಾಸ ಮಾಡ್ತಾ ಇರುವಾಗ ಗಮಕಕ್ಕೆ ನನಗೆ ವ್ಯಾಖ್ಯಾನಕಾರರು ತುಂಬಾ ಕಡಿಮೆ ಜನ ಇದ್ದಾರೆ, ನೀವು ಬೇಕಾದಷ್ಟು ಉಪನ್ಯಾಸಗಳನ್ನ ಮಾಡ್ತೀರಿ, ಅದು ಗಮಕ ಕ್ಷೇತ್ರಕ್ಕೆ ತುಂಬಾ ಉಪಯೋಗ ಆಗುತ್ತೆ, ನೀವು ಯಾತಕ್ಕೆ ವ್ಯಾಖ್ಯಾನ ಮಾಡಬಾರ್ದು ಅಂದ್ರು. ಅಯ್ಯೋ ಇಲ್ಲ, ನಾನು ಕನ್ನಡನೇ ಓದಿಲ್ಲ, ನನ್ನ ಕನ್ನಡ ಕಾವ್ಯಗಳು ನನಗೆ ಹೇಗನ್ಸುತ್ತೋ ಏನೋ ಗೊತ್ತಿಲ್ಲ. ಇಲ್ಲ ಮೇಡಮ್, ಎಲ್ಲಾ ಸಂಸ್ಕೃತನೇ ಹೆಚ್ಚು ಕಡಿಮೆ ಇರೋದು, ಅರ್ಥವಾಗುತ್ತೆ, ಆಡು ಭಾಷೆ ಕನ್ನಡ ಆಗಿರೋದ್ರಿಂದ ಅರ್ಥವಾಗುತ್ತೆ ಅಂತ ಹೇಳಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನಾನು ಗಮಕ ವ್ಯಾಖ್ಯಾನನ ಶುರು ಮಾಡಿದೆ. ಆ ಶುರು ಮಾಡಿದಾಗ ನನಗೆ ಕನ್ನಡ ಕಾವ್ಯಗಳೆಲ್ಲ ಕೂಡ, ಅದು ಕುಮಾರವ್ಯಾಸ ಭಾರತ ಇರಬಹುದು, ಲಕ್ಷ್ಮೀಶನ ಜೈಮಿನಿ ಭಾರತ ಆಗಿರಬಹುದು, ಹರಿಶ್ಚಂದ್ರ ಕಾವ್ಯ ಆಗಿರಬಹುದು, ಆಮೇಲೆ ಶಂಕರ ವಿಜಯ ಆಗಿರ್ಬೋದು, ಬೇಕಾದಷ್ಟು ಕಾವ್ಯಗಳು ಒಂದಾದ ಮೇಲೆ ಒಂದು ತುಂಬಾ ಇಂಟ್ರೆಸ್ಟ್ ಬಂದು ನಾನು ಮಾಡಕ್ ಹೊರಟೆ. ಇವಾಗ ನನಗೆ ಕನ್ನಡದಲ್ಲಿ ಅದು ಹಳೆಗನ್ನಡ ಆಗಿರ್ಬೋದು, ನಡು ಕನ್ನಡ ಆಗಿರ್ಬೋದು, ಹೊಸಗನ್ನಡ ಆಗಿರ್ಬೋದು, ಯಾವ ಕನ್ನಡ ಆದ್ರೂ ಕೂಡ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಸಮರ್ಥಳು ಅಂತ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಈಗ ನಾನು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ರಾಮಾಯಣ ದರ್ಶನ ಕಳೆದ 1 ವರ್ಷದಿಂದ ನಾನು ನಮ್ಮ ಮನೆಯಲ್ಲೇನೆ ಸ್ವಗತ ಯೂಟ್ಯೂಬ್ ಚಾನಲ್ ಅವರು ಅದಕ್ಕೆ ಮಾಡ್ಕೊಡಿ ನಮಗೆ ಅಂತ ಕೇಳಿದ್ರು. ವಾಚನಕಾರರೆಲ್ಲರನ್ನು ಕೂಡ ನಮ್ಮ ಮನೆಗೆ ಕರೆದು, ಕೋವಿಡ್ ಪೀರಿಯಡ್ ನಲ್ಲೂ ಕೂಡ ಅವರನ್ನ ಕರೆದು, ಈಗ ನಾವು ಲಂಕಾ ಸಂಪುಟವನ್ನ ದಾಟಿ ಬಂದ್ಬಿಟ್ಟಿದ್ದೀವಿ. ನಾನು ಅಷ್ಟು ದೊಡ್ಡ ಕಾವ್ಯನ ಮಾಡೋ ಅಷ್ಟು ಶಕ್ತಿನ ಆ ದೇವರೇ ಕೊಟ್ಟ ನನಗೆ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ಖಂಡಿತ ಮೇಡಮ್. ಈಗ ಲೇಖಕಿಯಾಗಿ ಯಶಸ್ವಿಯನ್ನು ಗಳಿಸಿದ್ದೀರಾ, ನಂತರ ಗಮಕ ವ್ಯಾಖ್ಯಾನಕಾರರಾಗಿ, ಸಂಸ್ಕೃತ ಅಧ್ಯಾಪಕಿಯಾಗಿ, ಆಧ್ಯಾತ್ಮಿಕ ಗುರುಚಿಂತಕಿಯಾಗಿ ಸಹ ತಾವು ಒಂದು ಛಾಪನ್ನು ಮೂಡಿಸಿದ್ದೀರಾ. ಮೇಡಮ್, ಇಷ್ಟೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ನಿಮಗೆ ಒಂದು ರೀತಿ ಸಪೋರ್ಟ್ ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು ಮೇಡಮ್ ತಮಗೆ? ಇಲ್ಲಪ್ಪ, ನನಗೆ ನಮ್ಮ ಯಜಮಾನ್ರು ಕೂಡ ಅವರು MS ರಾಮಯ್ಯ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು. ಆಮೇಲೆ ಆಡಳಿತಾಧಿಕಾರಿನೂ ಆದ್ರು. ಆಮೇಲೆ ಮಕ್ಕಳಿಗೂ ಅಷ್ಟೇನೆ, ನಾನು ಚಿಕ್ಕಂದಿನಿಂದಾನೇ ಮಕ್ಕಳು ಮಲಕೊಂಡಾಗ ರಾತ್ರಿ ನಿದ್ದೆ ಮಾಡಿಸೋದಕ್ಕೋಸ್ಕರ ರಾಮಾಯಣ, ಮಹಾಭಾರತ, ಭಾಗವತ,
ಬೇರೆ ಬೇರೆ ಸಣ್ಣ ಸಣ್ಣ ಕಥೆಗಳನ್ನೆಲ್ಲ, ಅಮರಚಿತ್ರ ಕಥೆ ಅದನ್ನೆಲ್ಲ ಹೇಳಿ ಹೇಳಿ ಮಲಗಿಸ್ತಾ ಇದ್ದೆ ಮಕ್ಕಳನ್ನ. ಸೊ ಆ ರೀತಿಯಾಗಿ ನನಗೆ ಅದ್ರ ಬಗ್ಗೆನೂ ಆಸಕ್ತಿ ಹುಟ್ಟುಬಿಟ್ಟು ಮಕ್ಕಳು ಕೂಡ ತುಂಬಾ ಸಂಸ್ಕಾರಯುತವಾಗಿ ಬೆಳೆದಿದ್ದಾರೆ. ಅದೇ ನನ್ನ ಉದ್ದೇಶ ಇದ್ದಿದ್ದು, ಮಕ್ಕಳನ್ನ ಸಂಸ್ಕಾರಯುತವಾಗಿ ಬೆಳೆಸ್ಬೇಕು. ಆಧುನಿಕ ಯುಗದಲ್ಲಿ ಮಕ್ಕಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ, ಅವರು ಒಳ್ಳೆ ದಾರಿನಲ್ಲಿ ನಡೀಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಯಾವಾಗಲೂ ನಾವು ನಮ್ಮ ಆಚರಣೆನ ಸರಿಯಾಗಿ ಇಟ್ಕೊಂಡ್ರೆ ಮಕ್ಕಳು ಕೂಡ ಸರಿಯಾಗಿ ಬೆಳೀತಾರೆ. ನಮ್ಮ ಆಚರಣೆನೇ ಇಲ್ಲದೆ ಹೋದ್ರೆ ಮಕ್ಕಳು ದಾರಿ ತಪ್ಪಿಬಿಡ್ತಾರೆ. ಇದು ವಿಚಾರದಲ್ಲಿ ನಾನು ಮನೆಯಲ್ಲಿ ನಮ್ಮ ಸಂಪ್ರದಾಯ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಹಬ್ಬ ಹರಿದಿನ ಆಚರಣೆಗಳು ಏನಿದೆ, ನಮ್ಮ ಆಚಾರ ವಿಚಾರ ಅಂದ್ರೆ ದೊಡ್ಡವರು ಬಂದ್ರೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನೋದಾಗ್ಲಿ, ಅಥವಾ ಚಿಕ್ಕವರಿದ್ರೆ ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ, ಈ ತರದ ವಿಚಾರನೆಲ್ಲವನ್ನು ಕೂಡ ನಾವು ನಡೆದು ತೋರಿಸೋದ್ರ ಮೂಲಕ ಮಕ್ಕಳಿಗೆ ಕಲಿಸ್ಬೇಕು. ಆ ರೀತಿ ನಾನು ಮಕ್ಕಳನ್ನ ಬೆಳೆಸ್ತೆ. ಇವತ್ತಿಗೂ ಕೂಡ ನನ್ನ ಮಕ್ಕಳು ವಿದೇಶದಲ್ಲಿ ಇದ್ದಾರೆ, ಆದ್ರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನೇ ಅವರು ಅನುಸರಣೆ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾನು ಸಂಸಾರವನ್ನ ನಿಭಾಯಿಸೋದಕ್ಕೆ ಕಷ್ಟ ಪಟ್ಟಿದ್ದೀನಿ. ಪಟ್ಟರು ಕೂಡ ಇದೆಲ್ಲ ಆಸಕ್ತಿಗಳು ಕೂಡ ಮಧ್ಯೆ ನನಗೆ ಇವುಗಳು ಕೂಡ ನನಗೆ ಹೇಗಾಯ್ತು ಅಂತ ಅನ್ನೋದನ್ನ ನಾನು ಹೇಗೆ ಹೇಳಿದ್ವಿ, ಅದು ಭಗವಂತನ ಕೃಪೆ, ಹಿರಿಯರ ಆಶೀರ್ವಾದ ಅಂತ ಅನ್ನೋದನ್ನ ಬಿಟ್ರೆ ನಾನು ಬೇರೆ ಏನು ಹೇಳಕ್ ಸಾಧ್ಯ ಇಲ್ಲ ಇವ್ರೆ. ಖಂಡಿತ ಮೇಡಮ್. ಹಾಗೆ ಇಷ್ಟೆಲ್ಲ ತಾವು ಮಾಡಿ ನಿವೃತ್ತಿಯನ್ನು ಹೊಂದಿದ್ದೀರಾ, ನಂತರ ಹೀಗೆ ಯಾವ ರೀತಿಯಲ್ಲಿ ತಾವು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಾ ಮತ್ತು ಯಾವ ರೀತಿ ಸಮಯವನ್ನು ಕಳೀತಿದ್ದೀರಾ ಮೇಡಮ್? ಯಾಕೆಂದರೆ ಸಾಕಷ್ಟು ಜನ ನಿವೃತ್ತಿ ಹೊಂದಿದ ನಂತರ ಹೇಗೆ ಸಮಯ ಕಳೆಯೋದು ಅಂತೇಳಿ ಚಿಂತೆ ಮಾಡೋರೇ ಸಾಕಷ್ಟು ಜನನ ನೋಡ್ತಾನೆ ಇರ್ತೀವಿ. ಸಮಯ ಕಳೆಯೋದು ಹೇಗೆ ಅಂತೇಳಿ ಚಿಂತೆ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ? ನನಗೆ ಸಮಯನೇ ಸಾಲದು ಇದೆ. ಖಂಡಿತ ನನಗೆ ಸಮಯನೇ ಸಾಲದು. ಯಾಕೆಂತಂದ್ರೆ ಮಕ್ಕಳು ಸಂಸ್ಕೃತ ಮತ್ತೆ ಕನ್ನಡ ಎರಡನ್ನೂ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೀನಿ ನಾನು. ಓಕೆ. ಸುಮಾರು ಜನ ಬರ್ತಾರೆ. ಆಮೇಲೆ ಸಾಯಂಕಾಲದ ಹೊತ್ತು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಂಸ್ಕೃತ ಶ್ಲೋಕ ಹೇಳೋದು, ಕಥೆ ಹೇಳೋದು, ಈ ತರದ್ದೆಲ್ಲ ಇಟ್ಕೊಂಡಿದ್ದೀನಿ. ಅವ್ರುಗಳು ಬರ್ತಾರೆ, ಒಂದು ಅರ್ಧ ಗಂಟೆ ಅದಕ್ಕೋಸ್ಕರ ನಾನು ವಿನಿಯೋಗ ಮಾಡ್ತೀನಿ. ಮತ್ತೆ ಇವಾಗ ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದೀವಿ ಮನೆಯಲ್ಲಿ. ನಮ್ಮ ಇಬ್ಬರು ಮಕ್ಕಳಿಗೂ ನಾನು ಮದುವೆ ಮಾಡ್ಕೊಡ್ತಾ ಇತ್ತು. ಆಯ್ತಾ, ಇವಾಗ ಇಬ್ಬರೇ ಇರೋದ್ರಿಂದ ನನಗೆ ಇದ್ರಲ್ಲಿ ಮನೆಯಲ್ಲಿ ಹೆಚ್ಚು ಕೆಲಸ ಇಲ್ಲ ನನಗೆ. ಅದರಿಂದ ನನಗೆ ಇವಾಗ ಓದೋದಕ್ಕೆ ನಾನು ಪೂರ್ತಿ ನನ್ನ ಜೀವನನ ತೊಡಗಿಸ್ಕೊಂಡಿದ್ದೀನಿ. ಜೊತೆಗೆ ರಿಸರ್ಚ್ ಮಾಡೋರು ಕೆಲವರೆಲ್ಲ ಫೋನ್ ಮಾಡ್ತಾರೆ, ಏನೇನಾದ್ರೂ ಪುಸ್ತಕ ರೆಫರ್ ಮಾಡೋದು, ಇಲ್ಲ ಸಬ್ಜೆಕ್ಟ್ ಬಗ್ಗೆ ಏನೋ ಕೇಳ್ತಾರೆ, ಅವ್ರ ಬಗ್ಗೆ ಮಾತಾಡೋದು. ಆಮೇಲೆ ಗಮಕ ಕ್ಷೇತ್ರ, ಈಗಲೂ ಗಮಕ ನಾನು ವ್ಯಾಖ್ಯಾನ ಹೇಳಿದ್ನಲ್ಲ, ಕುವೆಂಪು ರಾಮಾಯಣ ದರ್ಶನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕರೀತಾರೆ. ಇವಾಗ ಯೂಟ್ಯೂಬ್ ನಲ್ಲೇ ನಡೀತಾ ಇರೋದ್ರಿಂದ, ಝೂಮ್ ನಲ್ಲಿ ನಡೀತಾ ಇರೋದ್ರಿಂದ ಮನೆಯಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಆಸಕ್ತಿ ಇರೋದ್ರಿಂದ ನನಗೆ ಓದೋ ಪುಸ್ತಕಗಳು ಒಂದ್ರಾಶಿ ಮನೆಯಲ್ಲಿ ಬಿದ್ದಿದೆ. ನನಗಿನ್ನೂ ಓದಬೇಕು, ಅದನ್ನ ಮುಗಿಸ್ಬೇಕು ಅಂತ ಅನ್ನೋದು ಎಲ್ಲ ಕೊಂಡ್ಕೊಂಬಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಅದನ್ನೆಲ್ಲ ಮುಗಿಸ್ಬೇಕು. ಹೆಚ್ಚಾಗಿ ನಾನು ಆಧ್ಯಾತ್ಮ ಕ್ಷೇತ್ರದಲ್ಲಿ ಇವಾಗ ನನ್ನನ್ನ ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಯಜಮಾನ್ರೆ ನನಗೆ ಗುರುಗಳು, ಮನೆಯಲ್ಲೇ ಇರ್ತಾರಲ್ಲ, ಅವ್ರನ್ನ ಕೇಳೋದು ಹೇಳೋದು, ಅವರು ನನಗೆ ಹೇಳೋದು ಕೇಳೋದು, ಈ ರೀತಿಯಾಗಿ ಅದ್ವೈತ ವೇದಾಂತದ ಬಗ್ಗೆ ನನಗೆ ತುಂಬಾ ಆಸಕ್ತಿ ಇದೆ. ಶಂಕರಾಚಾರ್ಯರ ಬಗ್ಗೆ ಅವರ ಭಾಷ್ಯಗಳನ್ನ ಓದ್ಕೊಂಡು ಅದನ್ನ ನಾನು ಈಗ ಅಭ್ಯಾಸ ಮಾಡ್ತಾ ಇದ್ದೀನಿ. ನನಗೆ ಟೈಮಿನ ಬಗ್ಗೆ ಏನು ಚಿಂತೆ ಇಲ್ಲ ಇವ್ರೆ. ಖಂಡಿತ. ಅಂದ್ರೆ ಸಮಯನೇ ಸಾಕಾಗ್ತಿಲ್ಲ ನಿಮ್ಗೆ ಪ್ರತಿನಿತ್ಯದ ಸಮಯ. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಇವತ್ತಿನ ದಿನ ಸಾಕಷ್ಟೊಂದು ವಿಚಾರಗಳನ್ನ ಮುಂದಿನೊಂದು ಭಾಗದಲ್ಲಿ ನಾವು ಮಾತಾಡೋಣ. ನಿಮ್ಮ ಬಗ್ಗೆನೇ ನಾವು ಮಾತಾಡಬೇಕು. ಯಾಕೆಂದರೆ ಗಮಕ ಬಗ್ಗೆ ಆಗಿರ್ಬೋದು, ಗಮಕ ವ್ಯಾಖ್ಯಾನದ ಬಗ್ಗೆ, ನಂತರ ತಮ್ಮ ಆರೋಗ್ಯದ ಬಗ್ಗೆ, ಜೊತೆಗಿನ ಸಾಕಷ್ಟು ಜನ ಸಮಯವನ್ನು ಕಳೆಯೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವು ಜನ ನಮ್ಮನ್ನು ಯಾರು ಕೇರ್ ಮಾಡೋರಿಲ್ಲ, ನಮ್ಮನ್ನು ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ ಚಿಂತೆ ಮಾಡ್ತಿರ್ತಾರೆ. ಈ ಎಲ್ಲ ವಿಚಾರಗಳನ್ನ ಖಂಡಿತ ನಾವು ಮುಂದಿನೊಂದು ಭಾಗದಲ್ಲಿ ನಾವು ಮಾತಾಡೋಣ ಮೇಡಮ್. ಅದ್ರ ಜೊತೆಗೇನೆ ಹಿರಿಯರು ಯಾವ ರೀತಿಯಲ್ಲಿ ಆರೋಗ್ಯವಾಗಿರಬೇಕು, ಮತ್ತು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಹೇಗೆ ನೋಡ್ಕೋಬೇಕು, ಮತ್ತು ಖುಷಿಯಿಂದ ದಿನಗಳನ್ನು ಕಳೆಯುವಂಥದ್ದು ವಿಚಾರವನ್ನು ಕುರಿತಾಗಿ ನಾವು ಮುಂದಿನೊಂದು ಭಾಗದಲ್ಲಿ ನಾವು ಮಾತಾಡೋಣ. ಈ ಒಂದು ಭಾಗದಲ್ಲಿ ತಮ್ಮ ಒಂದು ವೃತ್ತಿ ಜೀವನದ ಯಶಸ್ಸನ್ನು, ಈ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರಗಳು ಮೇಡಮ್. ಆಗಲಿ ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಗಮಕ ವ್ಯಾಖ್ಯಾನಕಾರರು, ಸಂಸ್ಕೃತ ಅಧ್ಯಾಪಕಿ, ಲೇಖಕಿ ಹಾಗೂ ಗುರುಚಿಂತಕಿಯಾದಂತಹ ಸತ್ಯವತಿ ರಾಮನಾಥ್ ಮೇಡಮ್ ಅವರು ನಮ್ಮೊಂದಿಗಿದ್ದರು. ಇವರ ವೃತ್ತಿ ಜೀವನದ ಅನುಭವನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ನೋಡಿ, ಯಾವ ರೀತಿಯಲ್ಲಿ ಆಸಕ್ತಿಯಿಂದ ಅವರು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ, ಯಾವ ರೀತಿಯಲ್ಲಿ ಈಗಲೂ ಸಹ ಖುಷಿಯಿಂದ ಸಮಯನೇ ಸಾಕಾಗ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಂತೋಷವಾಗಿದ್ದಾರೆ ಅನ್ನೋದನ್ನು ಕೇಳಿದ್ದೀರಾ. ಮುಂದಿನೊಂದು ಭಾಗದಲ್ಲಿ ಅವರು ಗಮಕ ವ್ಯಾಖ್ಯಾನವನ್ನು ಸಹ ಮಾಡ್ತಾರೆ. ಗಮಕ ವ್ಯಾಖ್ಯಾನವನ್ನು ಮುಂದಿನ ಒಂದು ಭಾಗದಲ್ಲಿ ನಾವು ಕೇಳೋಣ.
ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್.ಜೆ. ಸುನಿಲ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.